ಆಪ್ಕಿ ಅದಾಲತ್ನಲ್ಲಿ ರವಿ ಶಾಸ್ತ್ರಿ ಅವರ ಮೇಲಿರುವ ಆರೋಪವೆಂದರೆ ಇವರೊಬ್ಬ ಪ್ಲೇ ಬಾಯ್ ಎಂಬುದು. ನೋಡಿ, ಈ ಆರೋಪ ನಂದಲ್ಲ. ಮೊಹಮ್ಮದ್ ಅಜರುದ್ದೀನ್ ಅವರ ಜೀವನದ ಮೇಲೆ ಸಿನಿಮಾ ಆಗಿದೆಯಲ್ಲ, ಆ ಸಿನಿಮಾದಲ್ಲಿ ತೋರಿಸಿದರೆ ಪ್ಲೇ ಬಾಯ್ ಅಂತ. ಮಾನೇ ದಿವಸ ಬೆಳಿಗ್ಗೆ ಬ್ಯಾಟಿಂಗ್ ಮಾಡಬೇಕು, ಆದ್ರೆ ರಾತ್ರಿಲಿ ಹುಡುಗಿ ಜೊತೆ ಇದ್ದ. ಅಯ್ಯೋ, ಇದು ನಾನಂತೂ ಯಾವ ಸಿನಿಮಾನೂ ನೋಡಿಲ್ಲ ರಜತ್ ಬೈ. ಆಜಾರ್ ಅವ್ರದ್ದು ನಾನು ಬರೀ ಕೇಳಿದ್ದೀನಿ ಅಷ್ಟೇ, ಹೀಗೀಗ ತೋರಿಸಿದ್ದಾರೆ ಅಂತ ಈ ಸಿನಿಮಾದಲ್ಲಿ. ಈಗ ನನಗೆ ಇನ್ನೊಂದೇನು ಗೊತ್ತಿಲ್ಲ ಅಂದ್ರೆ ಅದು ನನ್ನ ಕಡೆನೆ ಪಾಯಿಂಟ್ ಔಟ್ ಮಾಡಿ ತೋರಿಸಿರೋದು. ಪ್ಲೇ ಬಾಯ್ ಬೇರೆ ಯಾರೂ ಇಲ್ಲ. ನೀವು ನನಗೆ ಗೊತ್ತಿಲ್ಲ ನಾನು ಪ್ಲೇ ಬಾಯೋ ಹೌದೋ ಅಲ್ವೋ ಅಂತ. ಸರಿ, ಈ ಮಾತು ನಿಜನಾ? ರಾತ್ರಿ 2 ಗಂಟೆ ತನಕ ನೈಟ್ ಕ್ಲಬ್ನಲ್ಲಿ, ಮಾರನೇ ದಿವಸ ಬೆಳಿಗ್ಗೆ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ ಹೋಗ್ತೀರಾ, ಮತ್ತೆ ಬ್ಯಾಟಿಂಗ್ ಮಾಡಿದ ನಂತರ ಮತ್ತೆ ನೈಟ್ ಕ್ಲಬ್ ಅಲ್ಲಿ. ಸುಳ್ಳು ಹೇಳಲ್ಲ ನಾನು. 1-2 ಸಲ, ಮ್ಯಾಕ್ಸಿಮಮ್ 3 ಸಲ. ಇದು ಕಲ್ಕತ್ತಾದಲ್ಲಿ ಒಂದು ಮ್ಯಾಚ್ ಇತ್ತು, ನಿಮಗೆ ಗೊತ್ತಿರಲಿ. ನಾನು 5 ದಿನ ಬ್ಯಾಟಿಂಗ್ ಮಾಡಿದ್ದೆ ಆ ಟೆಸ್ಟ್ ಮ್ಯಾಚಲ್ಲಿ. ಮತ್ತೆ ಆ ಟೆಸ್ಟ್ ಮ್ಯಾಚ್ ಸ್ಟಾರ್ಟ್ ಆಗಿದ್ದು 31ನೇ ತಾರೀಕು, ನ್ಯೂ ಇಯರ್ಸ್ ಈವ್. ಯಾರಾದರೂ ಟೆಸ್ಟ್ ಮ್ಯಾಚ್ ಆಡ್ತಾರ ಡಿಸೆಂಬರ್ 31ಕ್ಕೆ? ಆದರೆ ಇಂಡಿಯಾ ಆಡ್ತಾ ಇತ್ತು. ಮತ್ತೆ ನಾವು ಬ್ಯಾಟಿಂಗ್ ಮಾಡ್ತಾ ಇದ್ವಿ. ಸಾಯಂಕಾಲ 24 ಬ್ಯಾಟಿಂಗ್ ಇತ್ತು, 24-25. ಮತ್ತೆ 31ನೇ ತಾರೀಕು ರಾತ್ರಿ ಅಂತೂ ಪಾರ್ಟಿ ಮಾಡಲೇಬೇಕಲ್ವಾ. 23 ವಯಸ್ಸು, ರೂಮಲ್ಲಿ ಕೂತ್ಕೊಂಡು ಏನು ಮಾಡಲಿ ನಾನು ಹೋದೆ ಪಾರ್ಟಿ ಮಾಡೋಕ್ಕೆ. ಸ್ವಲ್ಪ ಪಾರ್ಟಿ ಮಾಡಿದೆ, ಆಮೇಲೆ ವಾಪಸ್ ಬಂದೆ ರೂಮ್ಗೆ. ನೆಕ್ಸ್ಟ್ ದಿನ ಟೆಸ್ಟ್ ಮ್ಯಾಚ್ ಶುರು ಆಯಿತು. ಒಂದು ಅರ್ಧ ಗಂಟೆ ಆಟ ಆಯಿತು, ಮತ್ತೆ ಬ್ಯಾಡ್ ಲೈಟ್ ಬಂತು. ನಾನು ಅನ್ಕೊಂಡೆ ದೇವ್ರು ದೊಡ್ಡವನು ಅಂತ. ಮತ್ತೆ ಪಾರ್ಟಿ ಇಲ್ಲ, ನಾನು ಹೋಗಿ ಮಲಗ್ಬಿಟ್ಟೆ ಚೆನ್ನಾಗಿ. ಆಮೇಲೆ ಎದ್ದು ನೋಡಿದೆ, ಇನ್ನೂ ವಾತಾವರಣ ಹಂಗೆ ಇದೆ, ಜೋಶ್ ಇದೆ, ಪಾರ್ಟಿಗಳು ನಡೀತಾ ಇದೆ, ಸಖತ್ ಜೋಶ್ ಇದೆ. ಮತ್ತೆ ಹೋದೆ ನಾನು. ಮತ್ತೆ ವಾಪಸ್ ಬಂದೆ 2:30-3 ಗಂಟೆಗೆ. ಮತ್ತೆ ಮರುದಿನ ಮ್ಯಾಚ್ ಸ್ಟಾರ್ಟ್ ಆಯಿತು, ಚೆನ್ನಾಗಿ ಆಡಿದೆ, 100 ರನ್ ಮಾಡಿದೆ. ಮತ್ತು ಅಜರುದ್ದೀನ್ 100 ರನ್ ಹೊಡೆದ ಅವತ್ತು. ಅಂದರೆ ರಜತ್ಜಿ ಯಾವಾಗೋ ಒಮ್ಮೆ ಪಾರ್ಟಿನೂ ಒಳ್ಳೇದು ಮಾಡುತ್ತೆ ಅಂತ. ನೀವು ಜಗತ್ತಿನ ಮೊದಲ ಎಂಥ ಪ್ಲೇಯರ್ ಅಂತಂದ್ರೆ ನೀವು ನೈಟ್ ಕ್ಲಬ್ಗೆ ಹೋಗಿ 100 ಬಾರಿಸ್ತೀರಾ. ನಾನು ಒಪ್ತೀನಿ ನಾನು ಹೋಗಿದ್ದೆ ನೈಟ್ ಕ್ಲಬ್ಗೆ ಅಂತ. ಆದರೆ ನಾನು ಒಬ್ಬನೇ ಆ ಥರ ಹೋಗಿ ರನ್ ಮಾಡಿದವನು ಅಂತ ಹೇಳಲ್ಲ ನಾನು. ತುಂಬ ಪ್ಲೇಯರ್ಸ್ ಹೋಗಿರ್ತಾರೆ, ಆದರೆ ಇನ್ನು ಯಾರಿದ್ರು ಅದನ್ನು ಹೇಳಿಬಿಡಿ. ನಾನು ಹೇಳಲ್ಲ. ನಾನು ನನ್ನ ಬಗ್ಗೆ ಮಾತಾಡ್ಕೋತೀನಿ, ಆದರೆ ಬೇರೆಯವ್ರ ಬಗ್ಗೆ ಮಾತಾಡಲ್ಲ ನಾನು. ಇದು ಟೀಮ್ ಗೇಮ್ ರೀ ಸರ್. ಅಲ್ಲಿ ಡ್ರೆಸ್ಸಿಂಗ್ ರೂಮ್ನಲ್ಲಿ ನಡೆಯೋದೆಲ್ಲ ಅಲ್ಲೇ ಗುಪ್ತವಾಗಿರುತ್ತೆ. ಸರಿ, ನೀವೊಂದು ಮಾತು ಹೇಳಿ. ನೀವು ಮೈದಾನಕ್ಕೆ ಬಂದಾಗ ನೀವು ಬ್ಯಾಟಿಂಗ್ ಮಾಡಬೇಕಾದ್ರೆ ಆ ಎ ಸೈನ್ನ ಯಾತಕ್ಕೋಸ್ಕರ ಮಾಡ್ತಿದ್ರಿ? ಒಬ್ರು ಸ್ಟ್ಯಾಂಡಲ್ಲಿ ಕೂತಿರ್ತಿದ್ರು, ಚಪ್ಪಾಳೆ ತಟ್ತಾ ಇದ್ರು. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಿ ರಜತ್ ಸರ್? ಅನಿತಾ, ಅಮೃತ, ಎಯಿಂದ ಎಷ್ಟು ಹೆಸರುಗಳು ಸ್ಟಾರ್ಟ್ ಆಗುತ್ತಪ್ಪ ನೋಡಿ. ನನ್ನ ಮಗಳ ಹೆಸರು ನೋಡಿ, ಅಲೇಖ. ಆಗ ಮಗಳು ಇರ್ಲಿಲ್ವಲ್ಲ? ಇಲ್ಲ, ಅವಾಗಂತೂ ಮಗಳು ಇರಲಿಲ್ಲ, ಖಂಡಿತ ಇರಲಿಲ್ಲ. ಸಾಕಷ್ಟು ಹೆಸರು, ಬ್ಯಾಬ್ರಿಯೆಲಾ ಸಬ್ಯಾಟಿನಿ ಹೆಸರು ಕೂಡ ನಾನು ಕೇಳಿದ್ದೀನಿ. ನಾನು ಕೇಳಿದೆ. ಆವಾಗ ಹೆಸರುಗಳು ಹೇಗೆ ಜೋಡಿಸ್ತಿದ್ರು ನನಗೆ ಅಂದರೆ, ಅದು ಪ್ರತಿ ವಾರ ಒಂದು ಹೊಸ ಹೆಸರು. ಆದ್ರೆ ನಾವು ಯಾವಾಗೂ ಕಂಪ್ಲೇಂಟ್ ಮಾಡ್ತಿರ್ಲಿಲ್ಲ. ಬರಲಿ ಬಿಡಿ, ಓಡ್ತಿರ್ಲಿ ಮೇಟ್ರಿ. ನೋಡಿ, ಅದು ಹಾಗಲ್ಲ, ಬರೀ ಹೆಸರು ಮಾತ್ರ ಅಲ್ಲ. ಇದು 1986ರ ಸಿನಿ ಬ್ಲಿಟ್ಸ್ ಮ್ಯಾಗಝಿನ್ನ ಸಮಯ. ಅದು ನನ್ನ ಹತ್ರ ಇದೆ ಈಗ. ಅದರಲ್ಲಿ ನಿಮ್ಮ ಫೋಟೋ ಪ್ರಿಂಟ್ ಆಗಿತ್ತು, ಅಮೃತ ಜೊತೆಗೆ. ಅವಳು ನನ್ನ ಫ್ರೆಂಡ್ ರೀ. ಅವಳು ಯಾವಾಗಲೂ ಫೋಟೋ ತೆಕ್ಕೊಂಡಿರ್ಬೋದು ಜನರು. ಮತ್ತೆ ಅವರು ಕವರ್ ಸ್ಟೋರಿ ಬರೆದಿದ್ರು, ದಿ ಲವ್ ಟೆಸ್ಟ್ ಬಾಯ್ ರವಿಶಾಸ್ತ್ರಿ. ಅವ್ರು ಬರ್ದಿರತ್ತಾನೆ, ನಾನು ಹೇಳಿಲ್ವಲ್ಲ. ಸೊ ನನಗೇನು ಗೊತ್ತಿರುತ್ತೆ? ಅಲ್ಲ, ಈಗ ವಿಷಯ ಬಂದಿತ್ತು ಅಂದ್ರೆ ನಿಜ ಏನು? ಅದು ಟೈಮ್ ಮಾತು ರಜತ್ ಅವರೇ, ತುಂಬಾ ಮುಂಚೆ ನಡೆದಿದ್ದದು. ನೋಡಿ, ನಾನು ಕೇಳ್ಪಟ್ಟೆ ನೀವು ಇವತ್ತಿಗೂ ಬದಲಾಗಿಲ್ಲ ಅಂತ. ನೋಡ್ರಪ್ಪ, ಈ ಒಂದ್ಸಲ ಯಾವಾಗ ಛಾಪ್ ಮೂಡ್ಬಿಡುತ್ತಲ್ಲ, ಆ ಕಲೆ ತೆಗೆಯೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಇದೆಲ್ಲ ಸುಳ್ಳು ಅಂತ ನಾನು ಹೇಳಲ್ಲ, ಯಾಕಂದ್ರೆ ಕೋತಿ ಎಷ್ಟೇ ಮುದಿದಾದ್ರೂ ಅದು ಪಲ್ಟಿ ಹೊಡಿಯೋದು ಬಿಡಲ್ಲ. ನೋಡಿ, ನೀವು ಟೀಮ್ನ ಡೈರೆಕ್ಟರ್ ಆಗಿದ್ರಿ, ಮತ್ತೆ ನೀವು ಪರ್ಮಿಷನ್ ಕೊಡ್ತೀರಿ,
ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾನ ಕರ್ಕೊಂಡ್ ಬರ್ಬೋದು ಅಂತ. ಹೌದು, ಕೊಟ್ಟೆ ಪರ್ಮಿಷನ್. ನನ್ನ ಪರ್ಮಿಷನ್ ಕೇಳ್ದ, ನಾನು ಅಂದೆ ಅದರಿಂದ ಏನಾಗುತ್ತೆ, ಕರ್ಕೊಂಡ್ ಬಾ. ಒಂದ್ ವೇಳೆ ಆ ವ್ಯಕ್ತಿಯ ಫೋಕಸ್ ಅಥವಾ ಕಾನ್ಸಂಟ್ರೇಷನ್ ಹಾಳಾಗೋದಿಲ್ಲ ಅಂದ್ರೆ ಅನುಷ್ಕಾ ಬರೋದ್ರಿಂದ ಏನ್ ತೊಂದರೆ ಇದೆ? ಆಕ್ಚುಲಿ ಅವ್ರು ಬಂದಿದ್ರಿಂದ 180 ರನ್ ನೋಡ್ದ ಅವನು ಟೆಸ್ಟ್ ಮ್ಯಾಚಲ್ಲಿ. ಒಂದ್ ವೇಳೆ 0ಗೆ ಔಟ್ ಆಗ್ಬಿಟ್ರೆ ಅವಾಗ ಹೇಳ್ತಾರೆ ಕಾನ್ಸಂಟ್ರೇಷನ್ ಹೊರಟೋಯ್ತು ಅಂತ. ನೋಡಿ, ಯಾವಾಗೆಲ್ಲ 0ಗೆ ಔಟ್ ಆದ್ರೂ ಆಗೆಲ್ಲ ಅನುಷ್ಕಾ ಇಂದಾನೇ ಆಗಿದ್ದು ಅಂತ ನೋಡಿ, ಮತ್ತೆ ಮಾತಾಡೋರು ಮಾತಾಡ್ತಾರೆ ರಜತ್ ಸರ್. ಈಗ 170 ರನ್ ಮಾಡಿದಾಗ, 180 ಮಾಡಿದಾಗ, 190 ಮಾಡಿದಾಗ ಅವಾಗ ಯಾರು ಹೇಳಲ್ಲ. ಸೊ ನನ್ನ ಪ್ರಕಾರ ಇದು ಸರಿಯಲ್ಲ. ಮತ್ತೆ ಈ ಪೀಕ್ಡ್ ಏಜಲ್ಲಿ, ಈ ದಿನಗಳಲ್ಲಿ ಒಬ್ಬ ಪ್ಲೇಯರ್ಗೆ ಒಂದು ಒಳ್ಳೆ ಕಂಪ್ಯಾನಿಯನ್ ಬೇಕು ಅಂದ್ರೆ ಕೊಡೋಣ. ಯಾಕಂದ್ರೆ ಪ್ರೆಷರ್ ಅಷ್ಟೊಂದು ಇದೆ. ಎಷ್ಟು ದಿನಗಳಿಂದ ಅವನ ಮನೆಯಿಂದ ಆಚೆ ಇರ್ತಾನೆ. 3 ಫಾರ್ಮ್ಯಾಟ್ ಅಂದ್ರೆ ನಾವು ಆಟ ಆಡ್ತಿರ್ಬೇಕಾದ್ರೆ 1 ಡೇ ಫಾರ್ಮ್ಯಾಟ್ ಇನ್ನೂ ಅವಾಗಿನ್ನೂ ಶುರುವಾಗಿತ್ತು. ಇನ್ನು ಹೊಸದಾಗಿ ಟೆಸ್ಟ್ ಮ್ಯಾಚಸ್ ಇದ್ವು ಅಷ್ಟೇ. ಆದ್ರೆ ಇಷ್ಟು ಕ್ರಿಕೆಟ್ ಇರಲಿಲ್ಲ. ಸೊ ನನ್ನ ಪ್ರಕಾರ ಒಂದ್ ವೇಳೆ ಕಂಪ್ನಿಗೋಸ್ಕರ ಹೆಂಡತಿ ಟ್ರಾವೆಲ್ ಮಾಡ್ಬೇಕು, ಜೊತೆಗೆ ಗರ್ಲ್ ಫ್ರೆಂಡ್ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಕೊಡ್ಬೋದು. ಅದ್ರಲ್ಲಿ ಅಂದ್ರೆ ಯಾರ್ ವೈಫ್ ಟ್ರಾವೆಲ್ ಮಾಡ್ತಿದ್ದಾರೋ ಅವರು ಗರ್ಲ್ ಫ್ರೆಂಡ್ ಜೊತೆಗೂ ಹೋಗ್ಬೋದು. ಇಲ್ಲ, ಯಾರಿಗ್ ಮದ್ವೆ ಆಗಿಲ್ವಲ್ಲ, ಗರ್ಲ್ ಫ್ರೆಂಡ್ ಇದ್ರೆ ಜೊತೆಲಿ ಕರ್ಕೊಂಡ್ ಬರ್ಬೋದು. ಅದ್ರಲ್ಲಿ ಏನಿದೆ? ಇದನ್ನ ರವಿಶಾಸ್ತ್ರಿ ಮಾತ್ರ ಹೇಳ್ಕೊಡೋದಿಕ್ ಸಾಧ್ಯ, ಬೇರೆ ಪ್ಲೇಯರ್ಸ್ ಹೇಳ್ಕೊಡೋದಿಕ್ ಸಾಧ್ಯನೇ ಇಲ್ಲ. ನಾನು ಏನು ಯೋಚನೆ ಮಾಡ್ತಿದ್ದೆ ಅಂದ್ರೆ ಟೀಮಿಗೆ ಒಳ್ಳೇದಾಗಕ್ಕೆ ಏನ್ ಮಾಡ್ಬೇಕು. ಮತ್ತೆ ನನಗೇನು ಅನಿಸ್ತು ಅಂದ್ರೆ ಅನುಷ್ಕಾ ಅವ್ರು ಅಲ್ಲಿ ಬರೋದ್ರಿಂದ ವಿರಾಟ್ ಕೊಹ್ಲಿ ತುಂಬಾ ಚೆನ್ನಾಗಿ ಆಟ ಆಡೋಕೆ ಶುರು ಮಾಡ್ದ. ಸೊ ನನಗೇನು ಇಂಪಾರ್ಟೆಂಟು? ಟೀಮ್ ಪರ್ಫಾರ್ಮೆನ್ಸ್ ಅಲ್ವಾ. ಸೊ ಅವನು 170 ಮಾಡಿದಾಗ, 180 ಮಾಡಿದಾಗ ಅದಕ್ಕಿಂತ ಇನ್ನೇನು ಬೇಕು? ಮಿಕ್ಕಿದ್ದನ್ನೆಲ್ಲ ನೆಕ್ಸ್ಟ್ ಟೆಸ್ಟ್ ಮ್ಯಾಚ್ ಅಲ್ಲಿ ಮತ್ತೆ 100 ಮಾಡ್ದ. ಇದು ಮೆಲ್ಬೌರ್ನ್ ನಲ್ಲಿ ಒಂದು 100 ಹೊಡೆದ, ಮತ್ತೆ ಸಿಡ್ನಿಯಲ್ಲಿ 100 ಹೊಡೆದ. ನೋಡಿ, ಮೊದಲನೇ ಸಲ ನಮ್ಮ ಜನರಿಗೆ ಗೊತ್ತಾಗ್ತಾ ಇದೆ ಅನುಷ್ಕಾ ಬಂದ ನಂತರ ವಿರಾಟ್ ಕೊಹ್ಲಿ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಾಯ್ತು ಅಂತ ಅನ್ನೋದು. ವಿರಾಟ್ ಕೊಹ್ಲಿ ಒಬ್ಬ ಪ್ರೊಫೆಷನಲ್ ಪ್ಲೇಯರ್. ಅವನಿಗೆ ಗೊತ್ತು ಅವನ ಪ್ರೊಫೆಷನಲ್ ಎಥಿಕ್ಸ್ ಏನು ಅಂತ. ಅವನು ಪ್ರಿಪ್ರೇಷನ್ ಏನು ಮಾಡ್ತಾನಲ್ಲ ಗೇಮ್ಗಿಂತ ಮುಂಚೆ, ಅದಕ್ಕೆ ಕಂಪ್ಯಾರಿಸನೇ ಇಲ್ಲ. ಅವನಿಗೆ ವ್ಯತ್ಯಾಸನೇ ಬೀಳಲ್ಲ ಯಾರು ಇದ್ದಾರೆ ಯಾರು ಇಲ್ಲ ಅಂತ. ಆದರೆ ಒಂದು ಕಂಫರ್ಟ್ ಫ್ಯಾಕ್ಟರ್ ಏನಿರುತ್ತಲ್ಲ ಒಬ್ಬ ಇಂಡಿವಿಜುವಲ್ಗೆ, ಯಾಕಂದ್ರೆ ತುಂಬಾ ದಿನಗಳಿಂದ ಮನೆಯಿಂದ ಆಚೆ ಇದ್ದಾನೆ, ಫ್ಯಾಮಿಲಿಯಿಂದ ದೂರ. ಸೊ ಯಾವಾಗ ಒಂದ್ಸಲ ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಸೊ ದಟ್ ಅವ್ನು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಫೋಕಸ್ ಅಂತೂ ಯಾವಾಗ್ಲೂ ಇದ್ದೇ ಇದೆ. ಅಂದ್ರೆ ವಿಷಯ ಹೀಗಲ್ಲ, ಗೆಳೆತನ ಇರೋದ್ರಿಂದ ಫಿಟ್ನೆಸ್ ಅನ್ನ ಬಿಟ್ಬಿಡೋದು, ಜಿಮ್ಗೆ ಹೋಗದೆ ಇರುವಂತದ್ದು. ಇಲ್ಲ ಇಲ್ಲ ಇಲ್ಲ, ಒಂದ್ ವೇಳೆ ಅದೆಲ್ಲ ಆಗ್ತಾ ಇದ್ರೆ ನಾನ್ ಮತ್ತೆ ಐದರ್ ಆಸ್ ಕೋಚ್, ಐದರ್ ಆಸ್ ಡೈರೆಕ್ಟರ್, ಐದರ್ ಆಸ್ BCCI ಅವನಿಗೆ ನಾವು ಹೇಳಬೇಕಾಗುತ್ತೆ ಇಂಡಿವಿಜುವಲ್ಗೆ. ಒಂದು ವೇಳೆ ಟ್ರೈನಿಂಗಲ್ಲಿ ಅವ್ರ ಗಮನ ಕಮ್ಮಿ ಆಗಿದ್ರೆ ಅಥವಾ ಪ್ರಿಪ್ರೇಷನ್ ಮೇಲೆ ಅವ್ರ ಫೋಕಸ್ ಕಮ್ಮಿ ಆಗಿದ್ರೆ, ಒಂದ್ ವೇಳೆ ಪ್ರಿಪ್ರೇಷನ್ ಇರಲಿಲ್ಲ ಅಂದ್ರೆ ನಾವು ಹೇಳಲೇಬೇಕಾಗುತ್ತೆ. ನೋಡಿ, ನಾನು ಕೇಳ್ಪಟ್ಟೆ ಫಿಟ್ನೆಸ್ ಬಗ್ಗೆ ಸಾಕಷ್ಟು ಗಮನ ಕೊಡ್ತಾರೆ ವಿರಾಟ್ ಕೊಹ್ಲಿ ಅಂತ. ಖಂಡಿತ ಅವರು ಫಿಟ್ನೆಸ್ ಮೇಲೆ ಅಷ್ಟು ಗಮನ ಕೊಡೋದಕ್ಕೆ ಅವ್ರ ಆಟ ಅಷ್ಟು ಚೆನ್ನಾಗಿರುತ್ತೆ. ಅದು ಮೇನ್ ರೀಸನ್ನು. ಮತ್ತೆ ಇನ್ನೊಂದು ಒಳ್ಳೆ ವಿಷಯ ಏನು ಅಂದ್ರೆ, ಬೇರೆಯವ್ರು ಏನಿದಾರಲ್ಲ ಟೀಮ್ನಲ್ಲಿ ಅವರು ಅವ್ರನ್ನ ಫಾಲೋ ಮಾಡ್ತಾರೆ. ಇದು ತುಂಬಾ ಒಳ್ಳೆ ವಿಚಾರ. ಮತ್ತೆ ಮಿಕ್ಕಿದ ವಿಚಾರನ ನೀವು ಕಲಿಸ್ಕೊಟ್ರಿ. ಯಾಕಂದ್ರೆ ನಿಮ್ಮ ಹಿಸ್ಟ್ರಿ ನೋಡ್ತಾ ಇದ್ದೆ ನಾನು. ನಿಮ್ಮನ್ನ GR ವಿಶ್ವನಾಥ್ ಅವರು ಹಿಡ್ಕೊಳ್ತಾರೆ ನೀವು ಬಿಯರ್ ಕುಡಿತಾ ಇರ್ಬೇಕಾದ್ರೆ. ನಾನು ಅವನ ಜೊತೆನೆ ಕುಡಿತಿದ್ದೆ. ನಾನು 17-18 ವರ್ಷದವನಿದ್ದಾಗ ನಾನು ಬೀರ್ ಕುಡಿದ್ರೆ ನಮ್ಮ ತಂದೆ ಜೊತೆನೆ ಕುಡಿತಿದ್ದೆ. ನಾನು ನಮ್ಮ ತಂದೆ ಜೊತೆನೆ ಕುಡಿತಿದ್ದೆ ಅಂದ್ರೆ ಇನ್ ಯಾರಿಗೆ ಹಾಕಿದ್ರಲ್ಲಿ ಏನ್ ಯಾರಿಗೇನು ತೋರಿಸ್ಕೊಳ್ಳೋದಿಲ್ಲ, ಯಾರಿಗೆ ಎದುರ್ಬೇಕು. ಒಂದ್ಸಲ ಸುನಿಲ್ ಗವಾಸ್ಕರ್ ಅವರು ಕ್ಯಾಪ್ಟನ್ ಆಗಿರ್ಬೇಕಾದ್ರೆ ನಿಮ್ಮನ್ನ ಹಿಡ್ಕೊಳ್ತಾರೆ ನೀವು ಜಿನ್ ಕುಡಿತಾ ಇರ್ಬೇಕಾದ್ರೆ. ಅಯ್ಯೋ, ಎಲ್ಲರೂ ಹಿಡಿದಿದ್ದಾರೆ ನನ್ನ. ಯಾಕಂದ್ರೆ ಮುಚ್ಚಿಡೋಕ್ ಚಾನ್ಸೇ ಇಲ್ವಲ್ಲ. ಆದ್ರೆ ಮಾರನೇ ದಿವಸ ಬೆಳಿಗ್ಗೆ ನೀವು ಮ್ಯಾಚ್ ಆಡ್ಬೇಕು, ಹಿಂದಿನ ದಿನ ರಾತ್ರಿ ಜಿನ್ ಕುಡಿತಾ ಇದ್ರಿ. ಅಲ್ಲ, ನಾವು ಅಷ್ಟೊಂದು ಫೂಲಿಶ್ ಅಲ್ವಲ್ಲ ಇವ್ರೆ. ನಮಗೆ ನೆಕ್ಸ್ಟ್ ಡೇ ಆಟ ಆಡೋಕ್ಕಿರುತ್ತೆ, ಗೊತ್ತಿರುತ್ತೆ. ನಮಗೂ ಗೊತ್ತಿರುತ್ತೆ ನೆಕ್ಸ್ಟ್ ಡೇ ಒಂದ್ ವೇಳೆ ಅವಕಾಶ ಸಿಕ್ಕರೆ, ನಾವು ಒಂದ್ ವೇಳೆ ಸೆಟ್ ಆಗ್ಬಿಟ್ರೆ ನಮ್ಮಲ್ಲಿ ಎಷ್ಟು ಶಕ್ತಿ ಇರಬೇಕಂದ್ರೆ ನಾವು 100 ಮಾಡಬೇಕು, 200 ಮಾಡೋದಿರುತ್ತೆ. ಟೆಸ್ಟ್ ಮ್ಯಾಚಲ್ಲಿ 30 ಓವರ್ ಬಾಲ್ ಮಾಡಬೇಕಾ, 35 ಓವರ್ ಬಾಲ್ ಮಾಡಬೇಕಾ. ಯಾಕಂದ್ರೆ ಅದೆಲ್ಲದ್ರ ಬಗ್ಗೆ ನೀವು ಗಮನ ಕೊಡ್ಲಿಲ್ಲ ಅಂದ್ರೆ ಗೇಮ್ ಕೂಡ ನಿಮ್ಮ ಮೇಲೆ ಗೌರವ ಉಳಿಸ್ಕೊಳ್ಳಲ್ಲ. ಈ ಮಾತು ನಿಜನಾ? ಗವಾಸ್ಕರ್ ಅವರು ನಿಮ್ಮನ್ನ ಜಿನ್ ಕುಡಿತಾ ಇರ್ಬೇಕಾದ್ರೆ ಹಿಡ್ಕೊಂಡಾಗ ಅವ್ರು ನಿಮಗೆ ಹೇಳ್ತಾರೆ ನೀವು ನಂಬರ್ 10 ಅಲ್ಲ ನಂಬರ್ 1 ಆಡ್ಬೇಕು, ನೀವೇ ಓಪನಿಂಗ್ ಮಾಡ್ಬೇಕು ನಾಳೆ ಬೆಳಿಗ್ಗೆ ಅಂತ. ಗವಾಸ್ಕರ್ ಅವರು ನನ್ನ ಹಿಡೀಲಿಲ್ಲ, ಬಟ್ ಆ ಟೈಮ್ನಲ್ಲಿ ಅವ್ರು ಬಂದಾಗ ನಾವೇನೋ ಜ್ಯೂಸ್ ಕುಡಿತಾ ಇದ್ವಿ. ಅವ್ರು ಅವಾಗ ಏನ್ ಹೇಳಿದ್ರೆ ಅಂದ್ರೆ, ನೀವು ಹೇಳಿದ್ ಸರಿನೇ ಇದೆ, ನೀವು ಓಪನಿಂಗ್ ಹೋಗ್ಬೇಕು ಅಂತ ಹೇಳಿದ್ರು. ಅವರು ಒಂದು ವರ್ಡ್ ಏನ್ ಯೂಸ್ ಮಾಡಿದ್ರು, ಓಪನಿಂಗ್ ಅಂತ.
ಈ ಜ್ಯೂಸ್ ಎಲ್ಲ ಹಿಂದೆ ಹೋಗ್ಬಿಟ್ವು. ಯಾಕಂದರೆ ನನ್ನ ತಲೆಯಲ್ಲಿ ಓಡ್ತಿದ್ದಿದ್ದು ಒಂದೇ, ಏನು ಅಂದರೆ ನಾನು ಓಪನಿಂಗ್ ಮಾಡಬೇಕು ಅಗೇನ್ಸ್ಟ್ ಇಮ್ರಾನ್ ಖಾನ್, ಸತ್ರಾ ನವಾಜ್ನಲ್ಲಿ. ಮತ್ತು ಇಂಡಿಯಾ ಟೀಮ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿರಲಿಲ್ಲ ಪಾಕಿಸ್ತಾನ ವಿರುದ್ಧ 1982 ಸೊ ನಾನು ಡಿಸೈಡ್ ಆದೆ ಇದು ನನಗೆ ತುಂಬ ದೊಡ್ಡ ಆಪರ್ಚುನಿಟಿ ಅಂತ. ಸೊ ಇದನ್ನೆಲ್ಲ ಬಿಟ್ಬಿಡೋಣ, ಫೋಕಸ್ ಇಡೋಣ, ತುಂಬ ರನ್ಸ್ ಮಾಡಬೇಕು ಅಂತ. ಮತ್ತು ಅದೇ ಇನ್ನಿಂಗ್ಸಲ್ಲಿ ನಾನು 100 ಮಾಡಿದೆ. ಅದರಿಂದ ನನ್ನ ಪೂರ ಲೈಫ್, ನನ್ನ ಕರಿಯರ್ ಎರಡೂ ಚೇಂಜ್ ಆಗೋದು. ನೀವು ಬ್ಯಾಟಿಂಗ್ ಮಾಡಬೇಕಾದ್ರೆ, ಓಪನಿಂಗ್ ಮಾಡಬೇಕಾದ್ರೆ ನಿಮ್ಮ ಹುಡುಗಿರು ಫ್ರೆಂಡ್ಸ್ ಇದ್ರಲ್ಲ, ಅವ್ರ ಕತೆ ಏನಾಯಿತು? ಅರೆ ನೀವು ಆ ಲೆವೆಲಿಗೆ ಬ್ಯಾಟಿಂಗ್ ಮಾಡಿದ್ರೆ ಅದು ಇಂಡಿಯಾ ಪಾಕಿಸ್ತಾನ್, ಹುಡುಗಿ ಎಲ್ಲ ಮರ್ತೋಗ್ಬಿಡ್ಬೇಕು. ಫೋಕಸ್ ಕ್ರಿಕೆಟ್ ಮೇಲೆ ಇರಬೇಕು. ಮತ್ತೆ ಈ ಫೋಕಸ್ ಯಾಕೆ ಇಡಬೇಕಾಗಿತ್ತು ಅಂದರೆ, ಈ ಪೇಸ್ ಅಟ್ಯಾಕ್ ಏನಿತ್ತಲ್ಲ, ಇದು ಬೆಸ್ಟ್ ಫೇಸ್ ಅಟ್ಯಾಕ್ ಇತ್ತು ನನ್ನ ಲೈಫಲ್ಲಿ, ಈ ಪಾಕಿಸ್ತಾನ ಈ ಅಟ್ಯಾಕ್. ಯಾಕಂದರೆ ಇಮ್ರಾನ್ ಖಾನ್ ಇದ್ದ, ಸರ್ಫರಾಜ್ ನವಾಜ್ ಇದ್ದ, ಮತ್ತು ಅವರಿಬ್ಬರು ಎಂಪೈರ್ಸ್ ಇದ್ರು. ಪ್ಯಾಡಿಗೆ ಬಿದ್ರೂ ಥ್ಯಾಂಕ್ ಯು. ಅದಕ್ಕೆ ಫೋಕಸ್ ತುಂಬ ಇರಬೇಕಾಗ್ತಿತ್ತು. ವಿರಾಟ್ ಕೊಹ್ಲಿನಲ್ಲೂ ಕೂಡ ಅದೇ ಕ್ವಾಲಿಟೀಸ್ ಇದೆ? ಇವೇ ಕ್ವಾಲಿಟೀಸ್, ಬಟ್ ಇದಕ್ಕಿಂತ ಜಾಸ್ತಿನೇ ಇದೆ. ನೀವು ಒಂದು ವೇಳೆ ನೋಡಿದ್ರೆ 37ನೇ ವಯಸ್ಸಿಗೆ 37 100s ಮಾಡಿದ್ದಾನೆ ಒನ್ ಡೇನಲ್ಲಿ, 34-37. ಅವನದು ಇಷ್ಟೊತ್ತಿಗೆ ಒಂದು 35-40 ಒನ್ ಡೇ ಇಂಟರ್ನ್ಯಾಷನಲ್ 100s ಆಗೋಗಿದ್ದಾವೆ. ಸೊ ಅವನು ಇಂಡಿಯನ್ ಟೀಮ್ ಕ್ಯಾಪ್ಟನ್. ಅವನ ಹತ್ರ ಇನ್ನೊಂದು 10-12 ವರ್ಷ ಇದ್ದಾವೆ ಕ್ರಿಕೆಟ್, 10-15 ವರ್ಷ. ಅವರ ಫಿಟ್ನೆಸ್ ನೋಡ್ತಿದ್ರೆ ಇನ್ನೊಂದು 10-15 ವರ್ಷ ಆರಾಮಾಗಿ ಆಡ್ಬೋದು. ಈಗ ಸಚಿನ್ ತೆಂಡೂಲ್ಕರ್ ಅವರ 100 ಸೆಂಚುರಿಗಳ ರೆಕಾರ್ಡ್ ಇದೆಯಲ್ಲ, ಅದನ್ನು ಮುರಿಬೋದಾ? ಅದೇ ನಾನು ಆಗಲೇ ಹೇಳ್ದಂಗೆ ಏನು ಬೇಕಾದ್ರೂ ಆಗ್ಬೋದು 10 ವರ್ಷದಲ್ಲಿ. ಒಂದು ವೇಳೆ ವಿರಾಟ್ ಕೊಹ್ಲಿ 10 ವರ್ಷ ಆಡಿದ್ರೆ ಏನಾದರೂ ಆಗ್ಬೋದು. ಆದರೆ ನನ್ನ ಅಭಿಪ್ರಾಯದಲ್ಲಿ ಅವನ ಮೇಲೆ ಪ್ರೆಷರ್ ಹಾಕ್ಬಾರ್ದು. ಯಾಕಂದರೆ ಸಚಿನ್ನ ಏನು ರೆಕಾರ್ಡ್ ಇದೆಯಲ್ಲ, ಅದು ಜಬರ್ದಸ್ತ್ ಆಗಿದೆ. ಆ ಥರ ಒನ್ಸ್ ಇನ್ ಎ ಲೈಫ್ ಟೈಮ್ ಕ್ರಿಕೆಟರ್ ಸಿಗ್ತಾನೆ ನಿಮಗೆ. 100ಕ್ಕಿಂತ ಹೆಚ್ಚು ಒನ್ ಡೇ ಇಂಟರ್ನ್ಯಾಷನಲ್ಸ್ 100 ಮಾಡೋನು. ಜನ ಮಾಡ್ತಾರೆ ಫಸ್ಟ್ ಕ್ಲಾಸಲ್ಲಿ, ಆದರೆ ಇಂಟರ್ನ್ಯಾಷನಲ್ 100s ಮಾಡೋದು ಸಾಧಾರಣ ವಿಷಯ ಅಲ್ಲ. ಆದರೆ ನಾನು ಆಲ್ರೆಡಿ ಹೇಳ್ದಾಗೆ ಇವ್ರದ್ದು 40 ಸೆಂಚುರೀಸ್ ಆಗೋಗಿದೆ. ಮತ್ತು ಒಂದು ವೇಳೆ ಯಾವುದೇ ಇಂಜುರಿ ಆಗದೆ ಇನ್ನೂ 10 ವರ್ಷ ಆಟ ಆಡಿದ್ರೆ ಯಾರಿಗೊತ್ತು ಏನು ಮಾಡ್ತಾರೆ. ಅಂದರೆ 18 ತಿಂಗಳಲ್ಲಿ ರವಿಶಾಸ್ತ್ರಿ ಅವರು ಅಂಥದ್ದು ಏನನ್ನ ತಿನ್ಸಿರ್ಬೋದು, ಇಷ್ಟು ರನ್ ಮಾಡೋದಕ್ಕೆ ಸಾಧ್ಯ ಆಯ್ತಲ್ಲ? ಹಿಟ್ಟು ಎಲ್ಲ ಏನಿಲ್ಲಪ್ಪ, ನೀವು ಇದನ್ನು ವಿರಾಟ್ ಕೊಹ್ಲಿನೇ ಕೇಳಬೇಕಾಗುತ್ತೆ. ಆದರೆ ನನ್ನ ಒಡನಾಟ ಏನಿದೆಯಲ್ಲ ವಿರಾಟ್ ಕೊಹ್ಲಿ ಜೊತೆ ಮುಂಚೆಯಿಂದನೂ ತುಂಬ ಚೆನ್ನಾಗಿದೆ. ಯಾಕಂದರೆ ಆ ಲೆವೆಲ್ ಆಫ್ ಕಮ್ಯುನಿಕೇಷನ್, ಲೆವೆಲ್ ಆಫ್ ಕಾನ್ಫಿಡೆನ್ಸ್ ಇರುತ್ತಲ್ಲ ಒಬ್ಬ ವ್ಯಕ್ತಿಯಲ್ಲಿ, ಒಂದ್ಸಲ ಅವರಿಬ್ಬರ ನಡುವೆ ಅದು ಸೆಟ್ ಆಗಿಬಿಟ್ರೆ, ಬಿಟ್ವೀನ್ ಅ ಡೈರೆಕ್ಟರ್ ಆ್ಯಂಡ್ ಪ್ಲೇಯರ್, ಅದು ಕೋಚ್ ಆರ್ ಪ್ಲೇಯರ್, ಒಂದು ವೇಳೆ ಆ ಜೋಡಿ ಚೆನ್ನಾಗಿದ್ರೆ ಏನು ಬೇಕಾದ್ರೂ ಆಗ್ಬೋದು. ಸೊ ನಾನು ಆಗಲೇ ಹೇಳಿದ್ನಲ್ಲ, ವಿರಾಟ್ ಕೊಹ್ಲಿಗೆ ಏನು ಹೇಳೋದು ಬೇಕಾಗಿಲ್ಲ, ಇಟ್ಸ್ ಆಲ್ರೆಡಿ ಫೀಡ್, ತಲೆಯಲ್ಲಿ ಫೀಡ್ ಆಗೋಗಿದೆ. ಅಂದರೆ ಫೇಲ್ ಆಗಿದ್ದೀವಿ, ರನ್ ಮಾಡಿಲ್ಲ ಲಾಸ್ಟ್ 4-5 ಮ್ಯಾಚಲ್ಲಿ ಅಂತ ಇಂಗ್ಲೆಂಡಲ್ಲಿ. ಸೊ ಇದು ಯಾರಿಗಾದ್ರೂ ಆಗ್ಬೋದು. ನನಗೆ ತಿಳಿದಂಗೆ ಅವರ ಗೇಮಲ್ಲಿ, ಅವ್ರ ಆಟ ಆಡೋ ಟೆಕ್ನಿಕಲ್ಲಿ ಯಾವುದೋ ಚೇಂಜಸ್ ಮಾಡೋದು ಬೇಕಿರಲಿಲ್ಲ. ಸ್ವಲ್ಪ ಪೀಸ್ ಆಫ್ ಮೈಂಡ್ ಇದ್ರೆ ಸಾಕು. ಮತ್ತೆ ಇದೇ ಕೆಲಸನ ನೀವು ಅಶ್ವಿನ್ ಜೊತೆಗೂ ಮಾಡಿದ್ರಿ. ಅಶ್ವಿನ್ ತುಂಬಾ ಇಂಟೆಲಿಜೆಂಟ್ ಕ್ರಿಕೆಟರ್, ಆದರೆ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿತ್ತಲ್ಲ, ಅದು ಡಿಪ್ ಆಗ್ಬಿಡ್ತು. ಸೊ ನನ್ನ ಅಭಿಪ್ರಾಯದಲ್ಲಿ ಅವ್ರನ್ನ ಡ್ರಾಪ್ ಮಾಡಿದ್ರಲ್ಲ ಟೆಸ್ಟ್ ಮ್ಯಾಚಲ್ಲಿ, ಮೊದಲನೇ ಟೆಸ್ಟ್ ಮ್ಯಾಚ್ ಅಟ್ಲಾಂಟಲ್ಲಿ, ನನ್ನ ಅಭಿಪ್ರಾಯದಲ್ಲಿ ಅದೊಂದು ದೊಡ್ಡ ಪಾಠ ಆಗಿರ್ಬೇಕಾಗಿತ್ತು ಅಶ್ವಿನ್ ವಿಷಯದಲ್ಲಿ. ಯಾಕಂದ್ರೆ ಅವರು ಚಾಲೆಂಜ್ ಮಾಡ್ಕೊಂಡಿದ್ರು ತಮಾಷೆಗೆ ತಾವೇ. ಅಂದರೆ ನಾನು ವಾಪಸ್ ಬರ್ತೀನಿ ಟೀಮಲ್ಲಿ ಅಂತ, ನಾನು ಹಾರ್ಡ್ ವರ್ಕ್ ಮಾಡ್ತೀನಿ, ನಾನು ಬೇಸಿಕ್ಸ್ ಹಿಡ್ಕೋತೀನಿ, ಮತ್ತೆ ನಾನು ಆಫ್ ಸ್ಪ್ರಿಂಗ್ ಮೇಲೆ ಫೋಕಸ್ ಮಾಡ್ತೀನಿ, ಮತ್ತೆ ಸೈಡಿಗೆ ಬರ್ತೀನಿ. ಅದನ್ನೇ ಮಾಡ್ದ ಅವನು. ಅದಕ್ಕೆ ನಾನು ಹೇಳಿದೆ, ತುಂಬ ಇಂಟೆಲಿಜೆಂಟ್ ಕ್ರಿಕೆಟರ್ ಅವನು ಎಂಥ ಕ್ರಿಕೆಟ್ ಪ್ಲೇಯರ್ ಅಂದರೆ ಇನ್ನೊಂದು 10 ವರ್ಷ ಆಡ್ಬೋದು ಅವನು. ಮತ್ತು 500ಕ್ಕಿಂತ ಹೆಚ್ಚು ವಿಕೆಟ್ಸ್ ತಗೋಬೋದು ಅವನು. ಯಾಕಂದ್ರೆ 200 ವಿಕೆಟ್ಸ್ ಆಲ್ರೆಡಿ ದಾಟೋಗಿದ್ದಾನೆ, ಇನ್ನೂ 300 ವಿಕೆಟ್ಸ್ ಅಂತ ಆರಾಮಾಗಿ ತಗೋತಾನೆ. ಸರ್, ನೀವೊಂದು ಇಂಟರ್ವ್ಯೂಲ್ ಹೇಳಿದ್ರಿ ಸಚಿನ್ ತೆಂಡೂಲ್ಕರ್ ಮತ್ತೆ ವಿರಾಟ್ ಕೊಹ್ಲಿನ ಕಂಪೇರ್ ಮಾಡೋದಕ್ಕಾಗಲ್ಲ ಅಂತ. ನಿಮಗೆ ಅನ್ಸಲ್ವಾ ವಿರಾಟ್ ಕೊಹ್ಲಿ ಅವರು ಇದರಿಂದ ಸ್ವಲ್ಪ ಡಿಮೋಟಿವೇಟ್ ಆಗಿರ್ತಾರೆ ಅಂತ? ಪ್ರಪಂಚನೇ ಮಾತಾಡತ್ತೆ ಸಚಿನ್ ತೆಂಡೂಲ್ಕರ್ ಅವರ ರೆಕಾರ್ಡ್ನ ಯಾರಾದ್ರೂ ಮುರಿತಾರೆ ಅಂತಂದ್ರೆ ಅದು ವಿರಾಟ್ ಕೊಹ್ಲಿ ಅವ್ರು ಮಾತ್ರ. ನಾನ್ ಮಾಡ್ತಾ ಇಲ್ಲ, ಕಂಪೇರ್ ಮಾಡ್ತಾ ಇಲ್ಲ, ಟೆಕ್ನಿಕಲ್ ಕಂಪೇರ್ ಮಾಡ್ತಿದ್ದೀನಿ. ಯಾಕಂದ್ರೆ ಸಚಿನ್ ಏನ್ ಗೇಮ್ ಇತ್ತಲ್ಲ, ಅದು ನ್ಯಾಚುರಲ್ ಆಗಿತ್ತು, ಕೋಚಿಂಗ್ ಮ್ಯಾನ್ಯುವಲ್ ಅಲ್ಲಿ ಆಗ್ತಿತ್ತು. ಆ ಥರ ಗೇಮ್ ಇತ್ತು ಅವಂದು. ಅಂದರೆ ಕಂಪ್ಲೀಟ್ ಒರಿಜಿನಲ್ ಗೇಮ್ ಇತ್ತು, ಈಸಿ ಗೇಮ್. ವಿರಾಟ್ ಕೊಹ್ಲಿನ ನೀವು ಅವಾಗ ನೋಡಿದ್ರೆ ನೀವು ನೋಡ್ಬೋದು ಅನ್ಆರ್ಥೋಡಾಕ್ಸ್. ಅವನದು ಬಾಟಮ್ ಹ್ಯಾಂಡ್ ಬರುತ್ತೆ, ಇಲ್ಲಿಂದ ಔಟ್ಸೈಡ್ ದ ಆಫ್ ಸ್ಟಂಪಿಂದ ವಿಪ್ ಮಾಡ್ತಾರೆ ಬಾಲ್ನ, ಈ ಕಡೆ ಬರುತ್ತೆ ಬಾಲು, ಮಿಡ್ಲ್ಯಾಂಡ್ ಲೆಗ್ದು ಬಾಲ್ ಹೊಡಿತಾರೆ ಓವರ್ ದ ಲೆಫ್ಟ್ ಕವರ್. ಸೊ ಇದನ್ನ ಅನ್ಆರ್ಥೋಡಾಕ್ಸ್ ಪ್ಲೇಯರ್ ಅಂತಾರೆ ಕೂಡ ಅವ್ರನ್ನ. ಸೊ ಇಬ್ರು ಪ್ಲೇಯರ್ಸ್ನ ಕಂಪೇರ್ ಮಾಡೋಕ್ಕಾಗಲ್ಲ. ಆದರೆ ಎಫೆಕ್ಟಿವ್ನೆಸ್ ನೋಡಬೇಕು ಅಂದರೆ ಇಬ್ರದ್ದು ಒಂದೇ ಎಫೆಕ್ಟ್.
ಇಬ್ರು ಜೊತೆಗೆ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡು ಆಡಿದ್ರೆ ತುಂಬಾ ಹೊತ್ತು ಆಡ್ತಾರೆ. ಸಚಿನ್ ಹೇಗೆ ಒನ್ ಡೇನಲ್ಲಿ 100 ಮಾಡ್ತಿದ್ರು ಅದೇ ತರ ವಿರಾಟ್ ಮಾಡ್ತಾ. ಇನ್ನು ಟೆಸ್ಟ್ ಮ್ಯಾಚಸ್ ಅಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈಗ ಅವ್ರ ಪೀಕಲ್ಲಿ ಬಂದಿದ್ದಾರೆ ವಿರಾಟ್ ಕೊಹ್ಲಿ. ಯಾಕಂದ್ರೆ ಯಾರೇ ಬ್ಯಾಟ್ಸ್ಮನ್ ಇರಲಿ ಅವರ ಪೀಕ್ ಇರುತ್ತಲ್ಲ, ನನಗೆ ಅರ್ಥ ಆಗುತ್ತೆ, ನನಗೆ ತಿಳ್ಕೊಂಡಿರೋದು ಫ್ರಮ್ ದಿ ಏಜ್ ಆಫ್ 27, 35 ತನಕ. ಈ 5-6 ವರ್ಷದಲ್ಲಿ ಏನು ಸಿಗುತ್ತಲ್ಲ ಟೈಮು, ಅದರಲ್ಲಿ ಎಷ್ಟು ಲೂಟಿ ಮಾಡಬೇಕೋ ಮಾಡ್ಕೊಂಬಿಡಿ. ಸರ್, ವಿರಾಟ್ ಕೊಹ್ಲಿ ಅವ್ರ ಮೇಲೆ ಕ್ಯಾಪ್ಟನ್ ರೆಸ್ಪಾನ್ಸಿಬಿಲಿಟಿ ಬಂದಾಗ ನೀವು ಹೇಗೆ ಆಡ್ತಾ ಇದ್ರೋ ಅವ್ರ ಕೈಲೂ ಕೂಡ ಹಾಗೆ ಆಡೋದಕ್ಕಾಗತ್ತಾ? ಖಂಡಿತ ಯಾಕಾಗಲ್ಲ. ಈಗ ಅವನೇ ಅಲ್ವಾ ಕ್ಯಾಪ್ಟನ್ ಇಂಡಿಯಾಗೆ. ಅವನ ಟೆಸ್ಟ್ ಮ್ಯಾಚಲ್ಲಿ ಫಸ್ಟ್ ಟೈಮ್ ಕ್ಯಾಪ್ಟನ್ ಮಾಡಿದಾಗ 2 ಇನ್ನಿಂಗ್ಸಲ್ಲಿ 100 ಮಾಡ್ದ ಅವನು. ಅಂದರೆ ಎಷ್ಟೋ ಪ್ಲೇಯರ್ಸ್ ಇರ್ತಾರೆ, ಅವ್ರಿಗೇನಾದರೂ ರೆಸ್ಪಾನ್ಸಿಬಿಲಿಟಿ ಕೊಟ್ಟಾಗ ಅವ್ರಿಗೆ ಇನ್ನೂ ಮಜಾ ಬರುತ್ತೆ ಆಟದಲ್ಲಿ. ಅವರು ರಿಲೀಸ್ ಮಾಡ್ತಾರೆ ಆ ಪ್ರೆಷರ್ನ. ಎಷ್ಟೋ ಪ್ಲೇಯರ್ಸ್ ಇದ್ದಾರೆ, ಅವ್ರನ್ನ ಈ ಪ್ರೆಷರ್ನಲ್ಲಿ ಹಾಕಿದ್ರೆ ಅವ್ರ ಗೇಮ್ ಚೇಂಜ್ ಆಗಿಬಿಡುತ್ತೆ. ಆದರೆ ವಿರಾಟ್ ಕೊಹ್ಲಿದು ಆ ಥರ ಅಲ್ಲ.